ಲಿಸನರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನ್ ಸ್ಪೆಷಲ್ ಅಂತ ಅಂದ್ರೆ ನಮ್ಮ ಅಕ್ಕನ ಮದ್ವೆ ಇನ್ನೇನ್ 1 ವೀಕ್ ಇದೆ ಗೈಸ್. ಇವತ್ತು ಹೋಗ್ತಾ ಇದೀನಿ ಊರ್ಗೆ. ನಾನು ಬಾಬಾ ಅಂತ ಇದ್ರು, ನಾನು ಹೋಗಕ್ಕೆ ಆಗಿಲ್ಲ. ಇವತ್ತು ಹೋಗ್ತಾ ಇದೀನಿ. ನಾನು PG ಇಂದ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಇವತ್ತು 8:45ಗೆ ಟ್ರೈನ್ ಇದೆ. ನಾನು ಇವಾಗ ಹೊರಟಿದೀನಿ. ಈ ಟ್ರೈನ್ ಸಿಗುತ್ತೋ ಗೊತ್ತಿಲ್ಲ. ಲಾಸ್ಟ್ ಟ್ರೈನ್ ಬೇರೆ ಮಿಸ್ ಆಯ್ತು. ಓಕೆ, ನೋಡೋಣ ಸಿಗುತ್ತಾ ಸಿಗಲ್ವಾ ಅಂತ. ಈ ಟ್ರೈನ್ ಕೂಡ ಬನ್ನಿ. ನಾನು PG ಬಿಡ್ತಾ ಇದೀನಿ ಇವಾಗ. ಮೆಟ್ರೋ ಸ್ಟೇಷನ್ ಇಲ್ಲ, ನನ್ ಹತ್ರ ಇದೆ. ಸೊ ನಾನು ಹೋಗ್ತಾ ಇದೀನಿ. ಜಸ್ಟ್ ಒಂದು 50 ಮೀಟರ್ಸ್ ಏನೋ ಇದೆ ನನಗೆ ಅಷ್ಟೇ. ಅಂಡ್ ಹೋಗ್ತಾ ಇದೀನಿ. ಓಕೆ, ಮೆಟ್ರೋ ಸ್ಟೇಷನ್ ಹೋಗ್ಬಿಟ್ಟು ನಿಲ್ಸುತ್ತೀನಿ. ಇಲ್ಲಂತ ಯಾವಾಗ ಟ್ರಾಫಿಕ್ ರೋಡ್ ಕ್ರಾಸ್ ಮಾಡೋ ಅಷ್ಟೇ ನನಗೆ ಎಷ್ಟೋ ದಿನ ಫುಲ್ ಸುಸ್ತಾಗಿ ಹೋಗುತ್ತೆ. ರೋಡ್ ಕ್ರಾಸ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಆಗಿದೆ ನನಗೆ. ಫಸ್ಟ್ ಟೈಮ್ ನಾನು ಈ ತರ ವ್ಲಾಗ್ ಮಾಡ್ತಿರೋದು. ನನ್ಗೊಂಥರ ಫುಲ್ ಶೈ ಫೀಲ್ ಆಗ್ತಾ ಇದೆ. ರೋಡಲ್ಲಿ ಹೋಗೋರೆಲ್ಲ ನನಗೆ ನೋಡ್ತಾ ಇದ್ದಾರೆ. ಏನಲ್ಲಿ ಮೆಟ್ರೋ ಸ್ಟೇಷನ್ ರೀಚ್ ಆದೆ. ನನ್ನ ಲಗೇಜ್ ಬೇರೆ ಇಷ್ಟೊಂದು ಫುಲ್ ಹೆವಿ ಇದೆ. ಹೆವಿ ಭಾರ ಇದೆ. ನನ್ನ ಔಟ್ಫಿಟ್ ಈ ತರ ಇದೆ. ನಾನು ರೋಡ್ ಕ್ರಾಸ್ ಮಾಡಿದೆ. ಚೇಂಜ್ ಮಾಡೋ ಅವಶ್ಯಕತೆ ಇರ್ತಿಲ್ಲ. ಅಲ್ಲಿ ರೋಡ್ ಕ್ರಾಸ್ ಮಾಡ್ಬೇಕಲ್ಲ ಅನ್ನೋ ಒಂದೇ ರೀಸನ್ಗೆ ನಾನು ಈ ಕಡೆಯಿಂದ ಬರ್ತೀನಿ. ಮತ್ತೆ ಇಲ್ಲಿ ಮತ್ತೆ ಆ ಕಡೆಯಿಂದ ಈ ಕಡೆ ಹೋಗ್ಬೇಕು. ಅದೇ ದೊಡ್ಡ ಟಾಸ್ಕ್ ನಂಗೆ. ಇದರಿಂದ ನಾನು ಆ ಕಡೆ ಹೋಗಿದ್ರೆ ಮತ್ತೆ ಆ ಕಡೆಯಿಂದ ಹೇಳಿ ಅವಶ್ಯಕತೆ ಇಲ್ಲ. ಮತ್ತೆ ಆ ಕಡೆ ಹೇಳಿ ಜಸ್ಟ್ ಇನ್ 3 ಮಿನಿಟ್ಸ್ ಇದೆ. 3 ಮಿನಿಟ್ಸ್ ಅಲ್ಲಿ ಆ ಕಡೆ ಹೋಗ್ಬೇಕು. ನೋಡೋಣ ಬನ್ನಿ ಸಿಗುತ್ತಾ. ಮೆಟ್ರೋ ಸಿಗಲ್ಲ ಅಂತ. ಓ ಶಿಟ್, ಇನ್ನ ಹೋಗ್ತಾ ಇದೀನಿ. ಬಂದೇ ಬಿಡ್ತಾ ಸದ್ಯ ಮಿಸ್ ಆಗಿಲ್ಲ. ಹಿಂಗೋ ಸಿಗ್ತಾ ಇದೆ. ಓಕೆ, ಮತ್ತೆ ನನ್ನ ಟ್ರೈನ್ ಹತ್ಬಿಡ್ಸಿ. ಇಲ್ಲಿ ಪುನಃ ಮತ್ತೆ ಲೈನ್ ಚೇಂಜ್ ಮಾಡೋದು ಒಂದು ದೊಡ್ಡ ಟಾಸ್ಕ್. ಎಲ್ಲ ಓಡ್ತಾ ಇರ್ತಾರೆ, ಜಾಗನೇ ಬಿಡಲ್ಲ ಅಂತ ಅಂತಾರೆ. ಲೈನ್ ಚೇಂಜ್ ಮಾಡೋದಂತೂ ರೋಡ್ ಮೇಲೆ ಫೈನಲಿ ಕೊನೆಗೂ ನನ್ಗೊಂದು ಸೀಟ್ ಸಿಕ್ತು ಗೈಸ್. ಸಿಕ್ಕಿಲ್ಲ ಅಂದ್ರೆ ಸೀರಿಯಸ್ಲಿ ಆಗ್ತಾ ಇಲ್ಲ. ಬ್ಯಾಗ್ ಅಂತೂ ಫುಲ್ ವೆಯ್ಟ್ ಇತ್ತು ನನಗಂತೂ. ಈ ಯಶವಂತಪುರಿಗೆ ಬಂದ್ರೆ ಮತ್ತೆ ಪುನಃ ರೋದ್ನೆ. ಮೌಂಟ್ ಎವರೆಸ್ಟ್ ಹತ್ತತಾನೆ ಇರ್ಬೇಕು ಗೈಸ್. ಈ ದಿನ ಯಾವಾಗ ಸರಿ ಮಾಡ್ತಾರೋ ಈ ಸ್ಟೇಷನ್. ಏನ್ ಗೊತ್ತೇನೋ ಮಾಡ್ತಾನೆ ಅವ್ರೆ ಅದೇ ಅದೇನು ಮಾಡ್ತಾ ಇದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಂದಿನ ಲಾಸ್ಟ್ ಟೈಮ್ ಒಂದಿನ ಬಂದ್ಬಿಟ್ಟಿದ್ದೀನಿ. ಎಮರ್ಜೆನ್ಸಿ ನಮ್ಮ ಮನೆಗೆ ಹೋಗ್ಬೇಕಿತ್ತು. ಫುಲ್ ಲೇಟ್ ಆಗ್ಬಿಟ್ಟಿದೆ. ಲಗೇಜ್ ಬೇರೆ ಇತ್ತು ಆಕ್ಚುಲಿ ನನ್ನ ಹತ್ರ. ಫುಲ್ ಓಡ್ತಾ ಇದೀನಿ. ಓಡಕ್ ಆಗ್ತಾ ಇಲ್ಲ. ಟ್ರೈನ್ 3:40 ಇದೆ. ಟ್ರೈನ್ ಬಂದ್ಬಿಟ್ಟು 3:40 ಇದೆ ಗೈಸ್. ನಾನು 3:40 ಮೆಟ್ರೋ ಸ್ಟೇಷನ್ ಇಂದ ಓಡ್ ಬರ್ತಾ ಇದೀನಿ. ಹಿಮಾಲಯ ಪರ್ವತ ಹತ್ತೋಷ್ಟರಲ್ಲಿ ಲಿಟ್ರಲಿ ಸಾಕಾಗೋಗುತ್ತೆ ನನಗಂತೂ. ಜಸ್ಟ್ ಬಂದು ಟ್ರೈನಲ್ಲಿ ಕುತ್ಕೊಂಡೆ. ಸದ್ಯ ಹೆಂಗೋ ಸೀಟ್ ಸಿಕ್ತು ಗೈಸ್. ನಡ್ಕೊಂಡ್ ಬರೋಷ್ಟು ಸುಸ್ತಾಗೋಗುತ್ತೆ ನನಗಂತೂ. ಲಿಟ್ರಲಿ ಆಗ್ತಾನೆ ಇಲ್ಲ. ಈ ಲಗೇಜಸ್ 2 ಹಿಡ್ಕೊಂಡು. ನನ್ನ ಫೋನಲ್ಲಿ ಬೇರೆ 18% ಚಾರ್ಜ್ ಇದೆ. ನಾನು ಮತ್ತೆ ನಿಮ್ಗೆ ಊರಿಗೆ ಹೋಗ್ಬೇಕು. ಬಾಯ್. ಸೊ ಗೈಸ್, ಫೈನಲಿ ಟಿಪ್ ಟು ರೀಚ್ ಆದೆ. ನಮ್ಮಪ್ಪ ಬಂದವ್ರೆ ಪಿಕ್ ಮಾಡೋರಿಗೆ. ಇವಾಗ ಹೋಗಿ ಮನೇಲಿ ಬಿಸಿ ಊಟ ಮಾಡಿ ಮಲ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಮತ್ತೆ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಹೇಳಿ ನಮ್ಮ ಏರಿಯಾಗ ಬಂದ್ರೆ ಏನೋ ಒಂಥರ ಪೀಸ್. ನಮ್ಮ ಏರಿಯಾ ಗೈಸ್, ನಮ್ಮ ಏರಿಯಾ. ಯಾರು ಕಾಯ್ತಾ ಇರೋಲ್ಲ ನನಗೋಸ್ಕರ ನಮ್ಮ ಮನೇಲಿ. ನೋಡಿ ಗೈಸ್, ಯಾರು ನನಗೋಸ್ಕರ ಅಂತ ಕಾಯ್ತಾ ಇಲ್ಲ ನಮ್ಮ ಮನೇಲಿ. ಫೈನಲಿ ಮನೆಗೆ ಬಂದೆ. ಇನ್ನೊಂದು 2 ವೀಕ್ಸ್ ಮನೇಲಿ ಜಿಂಗ್ ಚಕ್. ರಿಯಾಕ್ಷನ್ಸ್ ಎಲ್ಲ ಹಿಂಗಿರುತ್ತೆ ನೋಡೋಣ ಬನ್ನಿ. ನೋಡಿ ನಮ್ಮ ಮನೇಲಿ ಎಲ್ಲ ಹಿಂಗೆ ಕೂತಿದೆ. ಹಾಯ್ ಹೆಂಗೈತೆ? ಸ್ಯಾಮ್ ಸಮೇತ ವ್ಲಾಗ್ ನೋಡ್ತಾರೆ. ಸೊ ಗೈಸ್, ಚಪ್ಪಲ್ನ ಒಳಗೆ ತಗೊಂಡು ಹೋಗ್ಬಿಟ್ಟಿದೆ. ಸರ್ರೆ ಬೈದ್ರು ನಮ್ಮ ಅಮ್ಮ. ಗುಡ್ ಮಾರ್ನಿಂಗ್ ಗೈಸ್. ಮತ್ತೆ ಪುನಃ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್. ನಾನು ನಿನ್ನೆ ಬಂದು ವ್ಲಾಗ್ ನ ಕಂಟಿನ್ಯೂ ಮಾಡಕ್ ಆಗಿಲ್ಲ. ನನ್ಗೆ ಆಲ್ರೆಡಿ ಸುಸ್ತಾಗ್ಬಿಟ್ಟಿತ್ತು. ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ಸೊ ವ್ಲಾಗ್ ನ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಪುನಃ. ಇಷ್ಟ ದಿನ ಯಾಕೆ ಬಂದಿರ್ಲಿಲ್ಲ ಅಂತ ಗೊತ್ತಾ? ಇದೇ ರೀಸನ್ಗೆ ಬಂದಿಲ್ಲ. ಆಲ್ರೆಡಿ ನಿನ್ನೆ ತಾನೇ ಬಂದಿದ್ದೀನಿ ನೋಡಿ. ಸ್ಟಾರ್ಟ್ ಮಾಡ್ಕೊಂಡವ್ರು ನಮ್ಮಮ್ಮ ನೋಡಿ ಗೈಸ್ ಹೆಂಗ್. ನಾನು ಇಷ್ಟ ದಿನ ಇದೇ ರೀಸನ್ಗೆ ಬಂದಿರ್ಲಿಲ್ಲ ಮನೆಗೆ. ಇವಾಗ ಫುಲ್ ಬಿಸಿಲಲ್ಲಿ ಚೆನ್ನಾಗಿ ಸುತ್ತಾಡಿಸ್ತಾರೆ ನಮ್ಮಮ್ಮ. ಅದೆಲ್ಲ ಹೋಗ್ಬೇಕು. ಇಷ್ಟ ದಿನ ಓಡಾಡೋರೆ. ಇವಾಗ ನಾನ್ ಬಂದಿದ್ದಲ್ಲ ಮತ್ತೆ ಇನ್ನೊಂದ್ ರೌಂಡ್. ಅಮ್ಮ ಕೀ ಬೇರೆ ತಗೊಂಡಿಲ್ಲ. ತಗೊಂಬರ್ರಿ ಅಂತ ಹೇಳಿದೀನಿ. ಇವಾಗ ಫುಲ್ ಚೆನ್ನಾಗಿ ಬಿಸಿಲಲ್ಲಿ ಸುತ್ತಾಡ್ಸಿ ನನ್ನ ಟ್ಯಾನ್ ಮಾಡಿಸಿ ಮದ್ವೆಗೆ ಏನೋ ಒಂದ್ ಗತಿ ಮಾಡ್ತಾರೆ. ಅದೇ ರೀಸನ್ಗೆ ನಾನು ಇಷ್ಟ ದಿನದಿಂದ ಬಂದಿರ್ಲಿಲ್ಲ. ಇಲ್ಲ ಯಾವತ್ತೂ ಬರ್ತಾ ಇದ್ದೆ ಮನೆಗೆ. ಈ ಸುತ್ತಾಡಿಸ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಬಂದಿರ್ಲಿಲ್ಲ ಗೈಸ್. ಇವಾಗ ಬಿಸಿಲಾಗಿ ಚೆನ್ನಾಗಿ ಹಾಕಿ ಸುತ್ತಾಡಿಸ್ತಾರೆ. ಇರೋ ಬರೋ ಸ್ಟೋರ್ಸ್ಗೆಲ್ಲ ಕರ್ಕೊಂಡು ಹೋಗ್ತಾರೆ.
ಶಾಪಿಂಗ್ ಆಗಿದೆ ಆಲ್ರೆಡಿ, ಇನ್ನ ಇವಾಗ ಮತ್ತೆ ಈ ಬಿಸಿಲಲ್ಲಿ ಕರ್ಕೊಂಡ್ ಹೋಗ್ತಾರೆ ಗೈಸ್. ಫುಲ್ ಸರಿ ಟ್ಯಾನ್ ಆಗಿ ಹೋಗ್ತೀನಿ. ಇವ್ರು ಅಂತೂ ಏನೋ, ನಮ್ಮಮ್ಮ ಅಂತೂ ಏನೋ ಬೆಳ್ಳಗಿರ್ತಾರೆ. ಹಾ, ನನ್ನಂತೂ ಈ ಬಿಸಿಲಲ್ಲಿ ಕರ್ಕೊಂಡ್ ಹೋಗ್ತಾರ, ಅದ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ಮತ್ತೆ ಬ್ಯಾಂಗಲ್ ಶಾಪಿಂಗ್ ಕರ್ಕೊಂಡ್ ಬಂದಿದ್ದಾರೆ ಇವಾಗ, ಇದಕ್ಕೆಲ್ಲ ಮ್ಯಾಚ್ ಮಾಡೋದಕ್ಕೆ. ಇವ್ರ ಕಡೆ ಎಲ್ಲಾ ಬ್ಯಾಂಗಲ್ಸ್ ಯಾವ ವೆರೈಟೀಸ್ ಬೇಕು ಎಲ್ಲಾ ವೆರೈಟೀಸ್ ಸಿಗುತ್ತೆ ಈ ಶಾಪ್ ಅಲ್ಲಿ. ತುಂಬಾ ವೆರೈಟೀಸ್ ಇಟ್ಕೊಂಡಿದ್ದಾರೆ ಅಂಕಲ್. ಲೈಕ್ ಇದು ಹೋಲ್ಸೇಲ್ ಶಾಪ್ ಇದೆ. ನೋಡಿ ಇವ್ರ ಹತ್ರ ತುಂಬಾ ವೆರೈಟೀಸ್ ಇದೆ ಬ್ಯಾಂಗಲ್ಸ್. ನಿಮ್ಗೆ ಯಾವ ತರ ಬ್ಯಾಂಗಲ್ಸ್ ಬೇಕು ಎಲ್ಲಾ ತರ ಕೂಡ ಸಿಗುತ್ತೆ. ಫುಲ್ ವೆರೈಟೀಸ್ ಆಫ್ ನಿಮ್ಗೆ ಯಾವ ಸ್ಯಾರಿ ನಾವು ತಗೊಂಡ್ಬನ್ನಿ ಎಲ್ಲಾ ಸಾರಿಗೂ ಸಿಗುತ್ತೆ. ಅಂಕಲ್ ತುಂಬಾ ಫ್ರೆಂಡ್ಲಿ, ಅವರೇ ಮ್ಯಾಚ್ ಮಾಡಿ ಕೊಡ್ತಾರೆ ನಿಮ್ಗೆ. ಏನೇನ್ ಬೇಕು ಎಲ್ಲ ಸಿಗುತ್ತೆ ಗೈಸ್. ಇದಂತೂ ನಂಗೆ ತುಂಬಾ ಇಷ್ಟ ಈ ಬ್ಯಾಂಗಲ್ಸ್ ಮಾತ್ರ. ನಾನು ಈಗ ಪರ್ಚೇಸ್ ಮಾಡಿರೋದು ನನ್ನ ಇದಕ್ಕೆ, ಏನೋ ನನ್ನ ಸ್ಯಾರಿ ಕೂಡ. ಮತ್ತೆ ಮೆಹಂದೀಸ್ ಕೂಡ ಅಷ್ಟೇ ತುಂಬಾ ವೆರೈಟೀಸ್ ಇದೆ ಇವ್ರ ಹತ್ರ. ನಾನು ಲಾಸ್ಟ್ ಟೈಮ್ ನನ್ನ ಮಕ್ಕಂದು ಲಗ್ನ ಪತ್ರಿಕೆ ಶಾಸ್ತ್ರ ಹಾಕೊಂಡು ದಿನ ಹೋಗಿಲ್ಲ, ಇನ್ನ ಸ್ವಲ್ಪ ಹಂಗೆ ಇದೆ ಮೆಹಂದಿ ನೋಡಿ. ನಂಗೆ ತುಂಬಾ ಇಷ್ಟ ಶಾಪ್. ನಮ್ಮಮ್ಮ ದಿನ ಶವರ್ ಮಾಡ್ತಾರೆ, ನಂಗಂತೂ ಗೊತ್ತಿಲ್ಲ. ಆಚೆ ಬಿಸಿಲು ಸರಿ ಹೊಡಿತಾರೆ. ಈ ಶಾಪ್ ಎಲ್ಲಿ ಇರೋದಂದ್ರೆ, ಇಲ್ಲ ಇಲ್ಲಿ ಪೆಟ್ರೋಲ್ ಬಂಕ್ ಇದೆಯಲ್ಲ, ಇಲ್ಲಿ ಕೆರೆ ಪಕ್ಕ ಪೆಟ್ರೋಲ್ ಬಂಕ್ ಇದೆಯಲ್ಲ, ಅದ್ರ ಅಪೋಸಿಟ್ ಇದೆ ಶಾಪ್. ಫ್ರೀ ಪ್ರಮೋಷನ್ ಗೈಸ್. ನಾನು ಪ್ರಮೋಷನ್ ಎಲ್ಲ ಮಾಡ್ತಾ ಇಲ್ಲ, ಜಸ್ಟ್ ನಂಗೆ ಇಷ್ಟ ಆಯ್ತು ಅದಕ್ಕೆ ಹೇಳ್ತಾ ಇದ್ದೀನಿ. ಅವರೇ ನನಗೆ ಡಿಸ್ಕೌಂಟ್ ಕೊಡಲ್ಲ. ಅಲ್ಲಿ ಇದೆಯಲ್ಲ ಬ್ಯಾಂಗಲ್ಸ್, ಕಾಶ್ಮೀರ್ ಬ್ಯಾಂಗಲ್ಸ್ ಅದೆಲ್ಲ ಸಿಗುತ್ತೆ ಈ ಶಾಪ್ ಅಲ್ಲಿ. ಇದೇ ಹೆಂಗೋ ಸ್ವಲ್ಪ ಬೇಗನೆ ಮುಗಿಸಿದ್ರು ನಮ್ಮಮ್ಮ. ಇವಾಗ ಮತ್ತೆ ಎಲ್ಲೋ ಕರ್ಕೊಂಡು ಹೋಗ್ತಾ ಇದಾರೆ. ಮೆಡಿಕಲ್ ಶಾಪ್ಗೆ ಹೋಗ್ಬೇಕಂತ ಇವಾಗ, ಅದೇನೋ ತಗೋಬೇಕಂತೆ ಟ್ಯಾಬ್ಲೆಟ್ಸ್ ಎಲ್ಲ. ಹೋಗೋಣ ಬನ್ನಿ. ಬಿಸಿಲಂತೂ ಸರಿಯಾಗಿ ಹೊಡಿತೈತೆ ಗೈಸ್. ಈ ಬಿಸಿಲಲ್ಲಿ ಕರ್ಕೊಂಡ್ ಬಂದ್ಬಿಟ್ಟವ್ರೆ. ನನ್ ಕೈಲಿ ಆಗ್ತಾ ಇಲ್ಲ, ಬಿಡಂಗಿಲ್ಲ, ಕರ್ಕೊಂಡ್ ಹೋಗ್ಲೇಬೇಕು. ಏನ್ ಮಾಡ್ತೀರಾ, ನಮ್ಮ ಅಕ್ಕಂದೆ ಅಲ್ಲ ಮದ್ವೆ. ಸೊ ನಾನಂತೂ ನಮ್ಮ ಅಮ್ಮ ಮೆಡಿಕಲ್ ಶಾಪ್ ಅಲ್ಲಿ ತಗೊಂತಾ ಇದಾರೆ. ನಾನು ಸುಮ್ಮನೆ ಕುತ್ಕೊಂಡಿದ್ದೀನಿ, ನಂಗೆ ಆಗ್ತಾನೆ ಇಲ್ಲ ಬಿಸಿಲಲ್ಲಿ. ಬಟ್ ಏನ್ ಮಾಡ್ಲಿ, ಈಗ ಕರ್ಕೊಂಡು ಇರಬೇಕಲ್ಲ. ಅಟ್ಲೀಸ್ಟ್ ಕಾರ್ ಓಡ್ಸಕ್ಕಾದ್ರೂ ಬಂದಿದ್ರೆ ಕಾರಲ್ಲಿ ಕರ್ಕೊಂಡು ಕಾರ್ ಬೇರೆ ಓಡ್ಸಕ್ ಬರಲ್ಲ. ಕಲ್ತಿದ್ದೀನಿ ಬಟ್ ಓಡ್ಸಕ್ ಬರಲ್ಲ. ಡ್ರೈವಿಂಗ್ ಕ್ಲಾಸ್ ಹೋಗಿದ್ದೆ ಒಂದು 20 days, ಅವಾಗ ಇವಾಗ ಹೋಗ್ತಿದೆ. ಅದಾದ್ಮೇಲೆ ಮತ್ತೆ ನಾನು ನಮ್ಮ ಕಾರಲ್ಲಿ ಯಾವತ್ತೂ ಓಡಿಸಿಲ್ಲ ಡ್ರೈವಿಂಗ್ ಕ್ಲಾಸ್ ಆಗ್ಬಿಟ್ಟೆ. ಅದನ್ನ ನನ್ನ ತಮ್ಮ ಕೊಡೋದೇ ಇಲ್ಲ ವಯಸ್. ಭಯ ಪಡಿಸ್ತಾನೆ ಅವನೇ ಅರ್ಧ. ಏನ್ ನೋಡ್ಬೇಡ, ನೀನ್ ಬರಲ್ಲ ಕಣೆ ಬಾಬಾ ಅಂತ ಕೊಟ್ಟೆ ಇಲ್ಲ. ಅವ್ನು ಒಂದೇ ಒಂದು ದಿನ ಕೊಟ್ಟಿದ್ದ ಅಷ್ಟೇ, ಅದು ಊರಲ್ಲಿ. ಅವಾಗಿನ ನಾನು ಒಂದು 5 days ಏನೋ ಹೋಗಿದ್ದೆ, ಅವಾಗ ಕೊಟ್ಟಿದ್ದ ವಯಸ್. ಅವತ್ತಿಂದ ಮತ್ತೆ ನಮ್ಮ ಮನೆ ಕಾರ್ನೇ ಕೊಟ್ಟಿಲ್ಲ. ಓಡಿಸ್ಬೇಡ ಅಂತ ಸೈಡ್ ಕೂರಿಸ್ತಾನೆ ವಯಸ್. ಏನ್ ಮಾಡ್ಲಿ, ನಮ್ಮಮ್ಮ ಮೆಡಿಕಲ್ ಅಲ್ಲಿ ತಗೊಂತವ್ರು ಇವಾಗ. ಸೊ ನೀವು ಕೂಡ ಬನ್ನಿ ಮೆಡಿಕಲ್ ಶಾಪ್. ರೀಸನಬಲ್ ಪ್ರೈಸಸ್ ಇರುತ್ತೆ. ಅದೇ ಮೋದಿ ಮೆಡಿಕಲ್ ಸಮಥಿಂಗ್ ಏನೋ ಹೇಳ್ತಾರಲ್ಲ, ಅಲ್ಲಿ ರೀಸನಬಲ್ ಪ್ರೈಸ್ ಇರುತ್ತೆ. ಇದೇ ಟ್ಯಾಬ್ಲೆಟ್ಸ್ ಬೇರೆ ಕಡೆ ಎಲ್ಲ ತಗೊಂಡ್ರೆ ಫುಲ್ ಪ್ರೈಸ್ ಜಾಸ್ತಿ ಹೇಳ್ತಾರೆ. ಬಟ್ ಇಲ್ಲಿ ಕಡಿಮೆ ಹೇಳ್ತಾರೆ ಟ್ಯಾಬ್ಲೆಟ್ಸ್. ಸೇಮ್ ಬ್ರ್ಯಾಂಡ್ ಜಾಸ್ತಿ ಹೇಳ್ತಾರೆ ಆಚೆ ಕಡೆ. ಮೆಡಿಕಲ್ ಶಾಪ್ ಎಲ್ಲಿರೋದು ಅಂತ ಹೇಳಿದ್ರೆ, ಇಲ್ಲಿ ಯಾವ ಎಡಗಳಿ ಬೆಳಗಳಿ ಹೋಗೋ ಸೈಡ್ ಇದೆಯಲ್ಲ ಗೈಸ್, ಆ ಸೈಡ್ ಮೈನ್ ರೋಡ್ ಅಲ್ಲೇ ಇದೆ ಶಾಪ್. ಟ್ಯಾಬ್ಲೆಟ್ ಕೊಟ್ಟಾರೆ ಗೈಸ್, ತಿನ್ಕೊಂಡು ಮನೆಗೆ ಹೋಗೋಣ ಬನ್ನಿ. ಮನೆಗೆ ಹೋಗಂಗಿಲ್ಲ, ಇನ್ನೊಂದೆರಡು ಶಾಪ್ ಹೋಗ್ಬೇಕು. ನಮ್ಮಮ್ಮ ಇನ್ನೊಂದೆರಡು ಶಾಪ್ ಕರ್ಕೊಂಡು ಹೋಗ್ಬೇಕು. ಓಕೆ, ಮತ್ತೆ ಶಾಪ್ ಹೋದ್ಮೇಲೆ ಸಿಗ್ತೀನಿ ನಿಮ್ಗೆ ಗೈಸ್. ನನ್ನ ಪ್ರಕಾರ ಇವತ್ತು ನಮ್ಮಮ್ಮ ಯಾವ ಶಾಪ್ನು ಬಿಡಲ್ಲ ಅನ್ಸ್ತೀವಿ. ಇವಾಗ ಅಲ್ಲೇ ವಿಶಾಲ್ ಮಟ್ಟಿ ಕರ್ಕೊಂಡ್ ಬಂದವ್ರು ನಮ್ಮಮ್ಮ. ಮೇ ಬಿ ಟಿಪ್ರಲ್ಲಿ ಇವತ್ತು ಯಾವ್ಯಾವ ಶಾಪ್ ಐತೆ ಎಲ್ಲಾ ಶಾಪ್ನ ತಿರ್ಗಾಡಿಸ್ಬಿಡ್ತಾರೆ ಅನ್ನಿಸ್ತೈತೆ ನನ್ಗೆ. ಯಾಕೋ ಅಮ್ಮ ಇದ್ರೊಳಗೆ ಹೋದ್ರೆ ಅಟ್ಲೀಸ್ಟ್ ತಣ್ಣಗಾಗುತ್ತೆ ಎ ಅಲ್ಲಿ. ಬೆಡ್ ಸ್ಪ್ರೆಡ್ ತಗೊಂತಾ ಇದಾರೆ. ನನ್ಗಿದ್ ನಮ್ಮಮ್ಮನ್ಗೆ ಇದು ಇಷ್ಟ ಆಗೈತೆ, ನನಗೂ ಇಷ್ಟ ಆಯ್ತು ಗೈಸ್, ಚೆನ್ನಾಗಿದೆ ಇದು ಗೈಸ್. ನಮ್ಮಮ್ಮ ಇದ್ದಾರಲ್ಲ ಎಂತವ್ರು ಅಂದ್ರೆ, ಬರೀ ನನ್ ತಮ್ಮಂಗೆ ತಗೊಂತಾರೆ ಗೈಸ್. ಬಂದಾಗಿಂದ ಒಂದು ಮಾತು ಹೇಳ್ಲಿಲ್ಲ ತಗೋ ನೀನು ಅಂತ. ನಿಮ್ ತಮ್ಮಂಗ್ ಅದ್ ನೋಡೋಣ ನೋಡಿ, ಇದ್ ನೋಡೋಣ ನೋಡಿ, ಅದ್ ಎಷ್ಟ ಅಮೌಂಟ್ ಆದ್ರೂ ಆಗ್ಲಿ ಗೈಸ್, ಅಟ್ಲೀಸ್ಟ್ ಒಂದ್ಸನಿ ಅನ್ನ ಹೇಳ್ಬೇಕ್ತಾನೆ. ಬರೀ ಅವ್ನ್ಗೆ ನೋಡ್ತಾರೆ ಗೈಸ್. ನಾನಂದ್ರೆ ನಮ್ಮ ಅಮ್ಮಂಗ್ ಪ್ರೀತಿ ಜಾಸ್ತಿ, ನಾನಂದ್ರೆ ಏನಿಲ್ಲ. ಚೆನ್ನಾಗೈತೆ ನೋಡಮ್ಮ. ಇತ್ತಾಗ ಖುಷಿ ಆಗ್ತದೆ. ನನ್ನ ತಮ್ಮಂಗೆ ಈ ತರ ಬ್ಯಾಕ್ ಪ್ರಿಂಟ್ ಅಂದ್ರೆ ಬಹಳ ಇಷ್ಟ ಗೈಸ್. ನಂಗೆ ತಗೊಂಡೋಗ್ರೆ ಖುಷಿ ಆಗುತ್ತೆ. ಹಂಗೆ ಎಸ್ ಸಾಕು, ಎಸ್ ಇಲ್ಲ ಎಮ್ಮ. ವೈಟ್ ಇದಾವಲ್ಲ, ನನ್ನ ಹತ್ರ ಯಾವ ಕಲರ್ ಇದ್ದಾರೆ ಹೇಳು ನೋಡೋಣ. ನನ್ನ ಹತ್ರ ಏನೈತೆ ಏನ್ ಬಿಟ್ಟೈತೆ ಅಂತಾನೆ ಗೊತ್ತಿಲ್ಲ ನಮ್ಮ ಅಮ್ಮನ್ಗೆ. ಅವನ್ಗಂದ್ರೆ ಫುಲ್ ಸೆಲೆಕ್ಷನ್ ಅವನ್ಗೆ. ಇದ್ ತಗೊಳಮ್ಮ, ಅವನ ಹತ್ರ ಕಲರ್ ಇಲ್ಲ. ಏನಾದ್ರೂ ತಗೊಳ್ಳಿ ಬಿಡಿ ಗೈಸ್, ಹೆಂಗೋ ಸದ್ಯ ತಗೊಳ್ಳಿಲ್ಲ, ನಂಗೆ ಖುಷಿ ಆಯ್ತು. ನನಗ್ ತಗೊಂಡ್ರೆ ನಮ್ಗೆ ಉರಿತಾ ಇರುತ್ತೆ, ಅವನಿಗೆ ತಗೋಬಾರ್ದು. ಅವನಿಗೆ ತಗೊಂಡ್ರೆ ನಂಗೂ ತಗೋಬೇಕು. ಇದೊಂದು ಹಿಡ್ಕೊಂಡು ಹೋಗ್ತಾ ಇದೀವಿ. ಬಳೆ ಇಟ್ಕೊಳಕ್ ಈ ಬಾಕ್ಸ್ ಬೇಕಂತ ಐತೆ ಬಿಡ್ರಿ ಇವ್ರ ಹತ್ರ. ಇಷ್ಟೊಂದು ಬ್ಯಾಂಗಲ್ಸ್, ಅದ್ರಲ್ಲೇನ್ ತಪ್ಪಿಲ್ಲ ತಗೊಳೋದ್ರಲ್ಲಿ. ಎಲ್ಲದಕ್ಕೂ ತಗೊಂತಾ ಇರ್ತಾರೆ. ರಿಚ್ ಗೈಸ್ ನಮ್ಮಮ್ಮ ಸ್ವಲ್ಪ, ಅದೇ ತೋರ್ಸ್ಕೊಳ್ಳೋದ ಇಲ್ಲ. ಇವಾಗ ನೆಕ್ಸ್ಟ್ ಮತ್ತೆಲ್ಲಮ್ಮ, ಇವಾಗ ನೆಕ್ಸ್ಟ್ ತಗೋ ಇದು ಇಟ್ಕೋಬೇಕಲ್ಲ. ಇವಾಗ ಟೈಲರ್ ಶಾಪಿಗಂತೆ. ಆಲ್ರೆಡಿ ಟೈಮ್ ಬಂದು 12:30 ಏನೋ ಆಗಿದೆ ಗೈಸ್. ಬಿಸಿಲು ಅಂತೂ ಸರಿ ಹೊಡಿತಾ ಐತೆ. ಮೊದಲು ಸುತ್ತಿಸ್ತಾ ಇದ್ರೆ ಚೆನ್ನಾಗಿ ಸುತ್ತಿಸ್ತಾ ಇದಾರೆ. ಫುಲ್ ಟ್ಯಾನ್ ಆಗಿ ಹೋಗ್ತೀನಿ ನಾನಂತೂ. ತಗೋಬೇಕು ಅಂತ ಹೋಗಿದ್ದಾರೆ, ಬಟ್ ಆದ್ರೂ ಅಂಕಲ್ ಹತ್ರ ಸಖತ್ತಾಗಿರುತ್ತೆ ಗೈಸ್ ಸೌತೆಕಾಯಿ. ಇಲ್ಲೇ ಕಲ್ಪೇಶ್ವರಿ ಮೆಡಿಕಲ್ ಕೆಳಗಡೆನೆ ಇರ್ತಾರೆ ಅಂಕಲ್. ಆಲ್ಮೋಸ್ಟ್ ಎಲ್ಲರೂ ಇಲ್ಲ ತಗೊಂತಾರೆ. ಅಂಕಲ್ ಹತ್ರ ಸೂಪರ್ ಆಗಿರುತ್ತೆ ಸೌತೆಕಾಯಿ. ಬೇರೆ ಕಡೆ ತಗೊಂಡ್ರೆ ನಂಗೆ ಇಷ್ಟನೇ ಆಗಲ್ಲ. ನಮ್ಮ ಮನೇಲಿ ಯಾಕೆ ತಿನ್ನೋದು ಇಲ್ಲ, ಬಿಕಾಸ್ ಒಂಥರ ವಿಷ ಕೈ ಇದೆ. ಅಂಕಲ್ ಹತ್ರ ಸಖತ್ತಾಗಿರುತ್ತೆ ಗೈಸ್.
ಬೇಗನೂ ಖಾಲಿ ಆಗುತ್ತೆ ಅಂಕಲ್ ಹತ್ರ. ಮಧ್ಯಾಹ್ನ ಬಂದ್ರೆ ಅಷ್ಟೇ ಸಿಗುತ್ತೆ ಸ್ವಲ್ಪ. ಒಂದ್ 3-4 ಹಂಗ್ ಬಂದ್ರೆ ಸಿಗೋದೇ ಇಲ್ಲ. 12 o'clock 1 o'clock ಹಂಗ್ ಬಂದ್ರೆ ಸಿಗುತ್ತೆ ಅಷ್ಟೇ. ನೆಕ್ಸ್ಟ್ ಯಾವ ಸ್ಟಾಪಿಗೆ ಕರ್ಕೊಂಡು ಹೋಗ್ತಾರೆ ನೋಡೋಣ. ಟೈಲರ್ ಶಾಪಿಗೆ ಬಂದ್ರೆ ನಮ್ಮಮ್ಮ ಇವತ್ತು ಮುಗಿಯಲ್ಲ ಗೈಸ್. ಇವತ್ತೇ ನಾನು ಹೇಳಲ್ವಾ ನಮ್ಮ ಮುಂದೆ ಇವತ್ತಿಗೆ ಮುಗಿಯಲ್ಲ. ನಾನು 11 o'clock ಬಂದಿದ್ದು. ಇವಾಗ ಆಲ್ರೆಡಿ ಇಟ್ಸ್ 1 o'clock ಅನ್ಸುತ್ತೆ. ಇನ್ನ ಸುತ್ತಿಸ್ಕೊಂಡು ನನ್ಗಂತೂ ಆಗ್ತಾ ಇಲ್ಲ. ಸ್ವೆಟ್ ಆಗ್ತಿಲ್ಲ. ನಾನ್ ಬೇರೆ ಅಟ್ಲೀಸ್ಟ್ ಮಾಸ್ಕ್ ಅಂದ್ರೆ ಹಾಕೊಂಡ್ ಬಂದಿಲ್ಲ ಗೈಸ್. ಸುಸ್ತಂದ್ರೆ ಸುಸ್ತಾಗ್ತೈತೆ ನನ್ಗಂತೂ. ಕರೀತಾರೆ ಏನೋ ನೋಡ್ಬಾ ಅಂತ. ಬ್ಲೌಸ್ ಡಿಸೈನ್ ಸೆಲೆಕ್ಟ್ ಮಾಡಕ್ ಕರೀತಾ ಇದ್ದಾರೆ ಗೈಸ್. ನೋಡ ಬನ್ನಿ. ಇವಾಗ ನಮ್ಮ ಆಂಟಿ ಡ್ಯೂಟಿಗೆ ಹೋಗಿದಾರಂತೆ. ಅವ್ರು 1 o'clock ಬರ್ತೀನಿ ಅಂತಂದ್ರು. ಸೊ ಇವಾಗ ಸ್ಲಿಪ್ಪರ್ ಶಾಪ್ ಕರ್ಕೊಂಡು ಹೋಗ್ಬೇಕಂತೆ. ಅಲ್ಲಿ ಹೋಗೋಣ ಬನ್ನಿ ಗೈಸ್. ಸ್ಲಿಪ್ಪರ್ ಶಾಪ್ ಕರ್ಕೊಂಡ್ ಬಂದಾರೆ ಗೈಸ್. ಹೆಜ್ಜೆಗೆ ಇನ್ನ ಅದೆಷ್ಟ ತನಕ ಮಾಡ್ತಾರಲ್ಲ ನನ್ಗಂತೂ ಗೊತ್ತಿಲ್ಲ. ನಮ್ಮಮ್ಮ ಅದು ಯಾವ ಚಪ್ಪಲ್ ತಗೋತಾರೆ ನೋಡೋಣ ಬನ್ನಿ. ಏನೋ ಇಳಿಸ್ಬೇಕಂತ ಗೈಸ್ ನಮ್ಮ ಅಮ್ಮಂಗೆ. ನೋಡೋಣ. ಓಕೆ ಇವಾಗ ಸ್ಲಿಪ್ಪರ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಬೇಕು. ಆಮೇಲೆ ಸಿಗ್ತೀನಿ ಬಾಯ್. ನಮ್ಮ ಅಮ್ಮಂಗೆ ಏನೋ ಹೇಳಿ ಸ್ಲಿಪ್ಪರ್ ಬೇಕಂತೆ. ಅಂಗಡಿಲಿ ಸಿಗ್ತಾ ಇಲ್ಲ. ನಮ್ಮ ಅಮ್ಮ ಬಿಡ್ತಾ ಇಲ್ಲ. ಹೈಟ್ ಕಮ್ಮಿ ಇರೋರು ನೋಡಿ ಗೈಸ್. ಇದೇ ಪ್ರಾಬ್ಲಮ್. ಏನ್ ಮಾಡಕ್ಕಾಗುತ್ತೆ. ಹುಡ್ಕೋದು. ನಾನ್ ಬಂದ್ರೆ ಬಿಡಿ ನನ್ ಸೈಜೇ ಸಿಗಲ್ಲ. ನನ್ ಕಾಲ್ ಇರೋದಕ್ಕೆ ಚಪ್ಪಲ್ ಸೈಜೇ ಸಿಗಲ್ಲ. ನಾನು ಯಾವತ್ತೂ ಚಪ್ಪಲ್ ಶಾಪ್ ಹೋದಾಗ ಒಂದಿನ ಪ್ರಾಪರ್ ಚಪ್ಪಲ್ ನನ್ ಸಿಕ್ಕಿಲ್ಲ. ನಾನು ಅದಕ್ಕೆ ಹೋಗೋದಿಲ್ಲ. ಒಂದಿನ ತಗೊಂಡ್ಬಿಡ್ತೀನಿ. ಶಾಪಲ್ಲಿ ನಮ್ಮ ಮಮ್ಮಿಗೆ ಬೇಕಾಗಿರೋ ತರ ಚಪ್ಪಲ್ ಸಿಕ್ಕಿಲ್ಲ. ಸೊ ಅದಕ್ಕೆ ಬೇರೆ ಕಡೆ ಹೋಗ್ತಾ ಇದ್ದೀನಿ ಮತ್ತೆ ಪುನಃ. ಇನ್ನೊಂದು ಶಾಪ್ಗೆ ಬಂದಿದ್ದೀನಿ. ನೋಡೋಣ ಬನ್ನಿ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ನಮ್ಮ ಮಮ್ಮಿಗೆ ಅಂತ. ಏನ್ ಮಾಡ್ತಾರೆ ನೋಡೋಣ ಬನ್ನಿ. ಯಾವ್ದೋ ಶಾಪಿಗೆ ಕರ್ಕೊಂಡ್ ಬಂದಿದ್ದಾರೆ. ಯಾರಿಗೆ ಸೆಲೆಕ್ಟ್ ಮಾಡಿದ್ರು ಯಾರಿಗೆ ಒಪ್ಸಿದ್ರು ನಮ್ಮ ಅಮ್ಮಗೆ ಒಪ್ಸಾಗಲ್ಲ. ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಇರಬೇಕು ಅಂದ್ರೆ ಆ ತರನೇ ಬೇಕು. ಇವಾಗ ಏನೋ ಅದು ಯಾವ್ದೋ ತರ ಹುಡುಕ್ತಾರ ಸಿಗ್ತಾ ಇಲ್ಲ ಬಿಡ್ತಾ ಇಲ್ಲ. ಇಷ್ಟ ಆಗಿದೆ ಸ್ಲಿಪ್ಪರ್ ನಮ್ಮ ಅಮ್ಮಗೆ. ನೋಡ್ತಾರೆ ಟೆಸ್ಟ್ ಮಾಡ್ತಾ ಇದ್ದಾರೆ ಫಿಂಗ್ ಹೊಡಿಬೋದು ಅಂತ. ಫೈನಲಿ ರೊಪ್ಪಿ ತರನೇ ಸಿಕ್ತು. ಬಟ್ ಸ್ಟಿಲ್ ಇನ್ನ ನೋಡ್ತಾರೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿಲ್ಲ ನಮಗೆ. ನೋಡೋದು ಅಮ್ಮ ಅದೆಲ್ಲ ಬೇಡ ಹಣ ತಗಡ ಮಸೀನ್ ಯಾವುದು ಫೈನಲಿ ತಗೊಂಡ್ರೆ. ನನ್ನ ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ. 10% ಐತೆ ಚಾರ್ಜ್. ಏನು ಮಾಡೋದಂತ ಗೊತ್ತಿಲ್ಲ. ಸ್ವಿಚ್ ಆಫ್ ಆದ್ರೆ ಏನೇನು ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಮನೆಗೆ ಹೋಗ್ಬಿಟ್ಟು ಹೆಂಡ್ ಮಾಡ್ತೀನಿ ಅಷ್ಟೇ. ಇನ್ನೇನು ಮಾಡೋದು ಗೈಸ್. ನಮ್ಮಮ್ಮ ಯಾವ ತರ ತಗೊಂಡು ಸ್ಲಿಪ್ಪರ್. ಹಾಗೆ ಗೈಸ್ ಮತ್ತೆ ಸಿಗ್ತೀನಿ ನಾನು. ಸದ್ಯ ಹೆಂಗೋ ಇದು ಒಂದು ಮುಗಿತು ಕೆಲಸ. ನೆಕ್ಸ್ಟ್ ನಮ್ಮ ಆಂಟಿ ಮನೆಗೆ ಹೋಗ್ಬಿಟ್ಟು ಬಂದಾರ ಅಂತ ಕಾಲ್ ಮಾಡಮ್ಮ. ನಿನ್ ಫೋನ್ ಎಲ್ಲ ಮಾಡಿ. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ನೋಡಿ ಗೈಸ್. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ. ನಂದ್ರಲ್ಲೇ ಮಾಡು ಅಂತ ರೋಸ್ತಾರೆ ನಮ್ಮಮ್ಮ. ಕ್ರಾಸ್ ಮಾಡ್ಬೇಕು ಇವಾಗ. ನೆಕ್ಸ್ಟ್ ಸ್ಟಾಪ್ ಎಳ್ನೀರು ಕುಡಿಯಕ್ ಬಂದಿದ್ದೀನಿ ಗೈಸ್. ಈ ಬಿಸಿಲಿಗೆ ಎಳ್ನೀರು ಕುಡ್ದಿಲ್ಲ ಅಂದ್ರೆ ಆಗೋದೇ ಇಲ್ಲ ಬಿಡಿ. ಏನಾದ್ರು ತಂಪು ಕೂಲ್ ಕುಡಿತಾನೆ ಇರ್ಬೇಕು. ಇಲ್ಲ ಬಿಸಿಲು ತಡ್ಕೊಳಕ್ ಆಗಲ್ಲ. ಲಾಸ್ಟ್ ಸ್ಟಾಪ್ ಅಂಕಲ್ ಅಂಗಡಿಗೆ ಬಂದಿದೀವಿ. ನನ್ ಬ್ಲೌಸ್ ಇಸ್ಕೋಬೇಕು ಗೈಸ್. ಎಷ್ಟೊಂದು ದಿವಸ ಆಗಿತ್ತು ಕೊಟ್ಟು ನಾನು ಬಂದೇ ಇಲ್ಲ. ಇವತ್ತು ಆಲ್ಟ್ರೇಷನ್ ಏನೇನೈತೆ ನೋಡಿ ಟೆಸ್ಟ್ ಮಾಡಿ ಇವತ್ತು ಇಸ್ಕೊಂಡು ಹೋಗ್ಬಿಡ್ಬೇಕು. ನಂಗೆ ಅಂಕಲ್ ಶಾಪ್ ಯಾಕೆ ಇಷ್ಟ ಅಂತ ಅಂದ್ರೆ ನಾವ್ ಯಾವ ಡಿಸೈನ್ ಹೇಳ್ತೀವಿ ಆ ಡಿಸೈನ್ ಹೆಂಗ್ ಬೇಕಂದ್ರೆ ಪರ್ಫೆಕ್ಟ್ ಆಗಿ ಮಾಡ್ಕೊಡ್ತಾರೆ. ಪ್ಲಸ್ ನಾವ್ ಹೇಳಿದ ತಕ್ಷಣ ಅಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಪ್ರಿಂಟರ್ ಇಟ್ಕೊಂಡ್ರೆ ಪ್ರಿಂಟರ್ ಅಲ್ಲಿ ತಕೊಂಡು ಈ ತರ ಆ ಬ್ಲೌಸ್ಗೆ ಅದನ್ನ ಅಟ್ಯಾಚ್ ಮಾಡ್ತಾರೆ. ಸೊ ಅವ್ರಿಗೂ ಕನ್ಫ್ಯೂಸ್ ಆಗಲ್ಲ. ನಾವ್ ಯಾವ್ದು ಹೇಳ್ತೀವಿ ಅಂತ ನಮ್ಗೂ ಕನ್ಫ್ಯೂಸ್ ಆಗಲ್ಲ. ಸೊ ಅದಕ್ಕೆ ನಾವ್ ಯಾವ ತರ ಇಷ್ಟ. ಸೀರಿಯಸ್ ನನ್ಗೆ ನಿಜವಾಗ್ಲೂ ಆಗ್ತಿಲ್ಲ. ಅಮ್ಮ ಮತ್ತೆ ತಿರ್ಗಿಸ್ತಾನೆ ಇದಾರೆ. ಇವಾಗ ಮತ್ತೆ ಪುನಃ ಮೆಡಿಕಲ್ ಹೋಗ್ಬೇಕಂತೆ ಗೈಸ್. ನನ್ ಕೈಲಿ ನಿಜವಾಗ್ಲೂ ಆಗ್ತಿಲ್ಲ. ಕೀ ಎಲ್ಲಮ್ಮ. ಇಷ್ಟು ಬಿಸಿಲಲ್ಲಿ ಆಲ್ರೆಡಿ ನಾನ್ ಬಂದಿದ್ದು 10:30 11 ಆಗಿತ್ತು ಗೈಸ್. 1 o'clock ಆಗೈತಿ. ಇನ್ನ ಮನೆಗ್ ಕರ್ಕೊಂಡು ಹೋಗ್ತಿಲ್ಲ. ಸುತ್ತಾಡಿಸ್ತವ್ರೆ. ನಾನು ಇದೇ ರೀಸನ್ಗೆ ಊರಿಗೆ ಬರಲ್ಲ ಗೈಸ್. ನಮ್ಮ ಆಂಟಿ ಮನೆಗೆ ಬಂದೆ. ಮಜ್ಜಿಗೆ ಮಾಡಿಕೊಟ್ರು. ಮಜ್ಜಿಗೆ ಕೊಟ್ಬಿಟ್ಟು ನನ್ನ ತಮ್ಮ ನೋಡಿ ಸಮ್ಮರ್ ಡೇಸ್ ಅಂತ ಫುಲ್ ಚಿಲ್ ಮಾಡ್ತಾ ಇದ್ದಾನೆ. ಇವಾಗ ಹೋಗ್ಬಿಟ್ಟೆ ಗೈಸ್. ಫುಲ್ ಸುಸ್ತಾಗೈತೆ. ಫೈನಲಿ ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ಮನೆಗೆ ಹೋಗಿ ಮತ್ತೆ ಕ್ಲಾಸ್ ಆನ್ ಮಾಡಿಡ್ಬೇಕಪ್ಪ. ನನ್ನ ತಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಬಿಸಿಲಲ್ಲಿ ಪುನಃ ಮನೆಗೆ ಹೋಗ್ಬೇಕು. ಸದ್ಯ ಫೈನಲಿ ಎಲ್ಲ ಕೆಲಸ ಮುಗಿಸ್ಬಿಟ್ರು. ನನ್ನ ಬ್ಲೌಸ್ ಒಂದು ಅಂಕಲ್ ಸ್ವಲ್ಪ ಆಲ್ಟ್ರೇಷನ್ ಇದೆ. ಅದ್ ಮಾಡ್ಬಿಟ್ಟು ಸಂಜೆ ಇಸ್ಕೋಬೇಕು. ಸಂಜೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸ್ವಿಮ್ಮಿಂಗ್ ಹೋಗಿ ಬ್ಲಾಕ್ ಆಗ್ಬಿಟ್ಟವ್ರೆ. ಸಕ್ಕತ್ತಾಗಿ ಆಡ್ತಾನೆ ಸ್ವಿಮ್ಮಿಂಗ್. ಅವ್ನು ಹೋದಾಗ ತೋರಿಸ್ತೀನಿ ರೀ ನಿಮ್ಗೂ. ಲಾಸ್ಟ್ ಇಯರ್ ಇಬ್ರು ಜೊತೆಗೆ ಹೋಗ್ತಿದ್ವಿ. ಇಯರ್ ನಾನು ಇಲ್ವಲ್ಲ ಅದಕ್ಕೆ ಒಬ್ಬನೇ ಹೋಗ್ತಾ ಇದ್ದೇನೆ. ಫೈನಲಿ ಮನೆಗೆ ಬಂದೆ. ಮನೆಗೆ ಬಂದು ನನ್ ಗಾಡಿ ಚಾರ್ಜ್ ಹಾಕ್ಬೇಕು ಇವಾಗ. ಓಕೆ ಗಾಡಿ ಚಾರ್ಜ್ ಆಗ್ತೈತೆ. 2 o'clock ಆಗೈತೆ ಗೈಸ್. 11 o'clock ಕರ್ಕೊಂಡು ಈ ಬಿಸಿಲಲ್ಲಿ 2 o'clock ವಾಪಸ್ ಕರ್ಕೊಂಡ್ ಬಂದಾರೆ. ಅಪ್ಪ ದೇವ್ರ ಲಿಟ್ರಲಿ ಎಷ್ಟು ಸಾಕೈತೆ ಅಂದ್ರೆ ಅಷ್ಟು ಸಾಕಾಯ್ತು ನನ್ಗೆ. ಇವಾಗ ನೋಡಿ ಕಾಲೇಜಿಂದ ಬಂದು ಕೂತಿದ್ದಾನೆ ಆಲ್ರೆಡಿ. ನಮ್ಮಪ್ಪ ಫ್ರೆಂಡ್ ಕೊಟ್ಟು ಕಪ್ಪುಗಾಗಿ ಹೋಗ್ಬಿಟ್ಟಾರೆ. ಮತ್ತೆ ನಮ್ ದೊಡ್ಡಮ್ಮ ಏನೋ ಮಾಡ್ತಾರೆ. ನಮ್ ದೊಡ್ಡಮ್ಮ ಮುದ್ದೆ ಮಾಡ್ತಾರೆ ಗೈಸ್. ಬಿಸಿ ಮುದ್ದೆ ಅನ್ನ ಸಾಂಬಾರ್ ತಿನ್ಬಿಟ್ಟು ಒಂದ್ ರೌಂಡ್ ಮಲ್ಕೊಂಡ್ಬೇಕು. ವಯ್ಯ ಬೇರೆ ಅವನ ಪ್ರೆಸೆಂಟೇಶನ್ ಅಂತ ಬೇರೆ ಇಟ್ಟವನೇ ಇವತ್ತೆ. ಇವಾಗ ಅದು ಬೇರೆ 2 o'clock. ನಮ್ಮ ಅಕ್ಕ ಏನ್ ಮಾಡ್ತಾರೆ ನೋಡೋಣ. ನಾನು ಹೇಳಿಲ್ವಾ ಮಿಸ್ ಆಗಿರುತ್ತೆ ಯಾವಾಗ ಅಂತ. ಕೆಲಸ ಬಿಟ್ಟು ಮಲ್ಕೊಂಡವಳಿ.
ಸಂಬಳ ಮಾತ್ರ ಬೇಕಂತೆ, ಕೆಲಸ ಬೇಕಂತೆ. ಸಾರು, ಮುದ್ದೆ, ಕಾಳು, ಅನ್ನ ಸಾಂಬಾರು ಮಾಡೋರು. ಅದೇನೋ ಗೊತ್ತಿಲ್ಲ ಗೈಸ್, ನನಗೆ ಸಮಸ್ಯೆ ಬರ್ತಿದೆ. ಸಮಸ್ಯೆಯಿಂದನೇ ನಾನು ಹುಟ್ಬಿಟ್ಟಿದ್ದೀನೋ ಗೊತ್ತಿಲ್ಲ. ಆ ಟೈಲರ್ ಅಣ್ಣ ಇದೆಲ್ಲ ಕಿತ್ತಾಕೈತೆ. ಇವಾಗ ಇದನ್ನೆಲ್ಲ ಪೇಸ್ಟ್ ಮಾಡಬೇಕು, ಎಲ್ಲ ಪೇಸ್ಟ್ ಮಾಡ್ಬೇಕು ಗೈಸ್. ಇವರೆಲ್ಲ ಬೈಫರ್ಕೇಟ್ ಮಾಡಿಕೊಡ್ತಾರೆ ಇವಾಗ ಅಂಟ್ಸೋದಕ್ಕೆ, ಅದು ಸ್ಟಿಚ್ ಮಾಡೋದಕ್ಕೆ ಅವರೆಲ್ಲ ನಮ್ಮ ಹತ್ರನೇ ಕೀಳ್ಸ್ತಾರೆ, ಕೈಯೆಲ್ಲ ನೋವಾಗಿತ್ತು. ಇವಾಗ ಮತ್ತೆ ಇವರೆಲ್ಲ ಬೈಫರ್ಕೇಟ್ ಮಾಡಿಕೊಡ್ತಾರೆ, ಪೇಸ್ಟ್ ಮಾಡಬೇಕು. ನಾನು ನಾಳೆ ಬರೋಣ ಅಂದ್ಕೊಂಡಿದ್ದೆ. ನಾಳೆ ಅಷ್ಟೊತ್ತಿಗೆ ಮುಗಿತಿತ್ತಲ್ವೇನಕ್ಕ ಇದು? ನಾಳೆ ಬರೋಣ ಅಂತಿದ್ದೆ, ಯಾಕೋ ಇವತ್ತು ಅನ್ಲಕ್ಕಿ ಅನ್ಸುತ್ತೆ, ಇವತ್ತೇ ಬಂದ್ಬಿಟ್ಟಿದೀನಿ. ಇವತ್ತು ಬಂದು ಇಲ್ಲಿ ಸಿಗಾಕೊಂಡಿದೀನಿ ನೋಡಿ ಗೈಸ್ ಹೆಂಗಂತಾನೆ ಇವನು. ಸೊ ಗೈಸ್ ಅವ್ನಿಗೆ ಬರಕ್ಕೆ ಇಷ್ಟ ಇಲ್ಲ, ಅವ್ರ ಮಮ್ಮಿ ಬಿಡ್ತಾ ಇಲ್ಲ, ಬಾಬಾ ನಂಗೆ ಬೇಜಾರಾಗುತ್ತೆ ಅಂತ ಅಂತಾರೆ ಅವ್ರ ಮಮ್ಮಿ. ನಾನು ನೋಡಿದ್ರೆ ಬರ್ತಾ ಇಲ್ಲ, ಗೇಮ್ ಮಾಡೋದ್ರಲ್ಲಿ ಬಿಸಿ ಆಗೋನೆ. ಮದ್ವೆ ನಾನು ಹೋಗ್ತಾ ಇದ್ದೀನಿ. ಹಾ ತಗೊಂಡೆ. ನಮ್ಮ ಆಂಟಿ ಬ್ಲೌಸ್ ಕೊಟ್ಬಿಟ್ಟು ನಮ್ಮ ಅಮ್ಮ ಹೆಂಗ್ ಹೇಳ್ಕೊಡ್ತಾರೆ ನೋಡಿ ಗೈಸ್, ಫೋನ್ ನೋಡ್ತಿದ್ದ ಅಂತ ಹೇಳ್ಬೇಡ ಅಂತ ಅವ್ರ, ಯಾಕಂದ್ರೆ ಅವ್ರ ಮಮ್ಮಿ ಬೈತಾರೆ ಸರಿಯಾಗಿ, ಫೋನ್ ನೋಡಕ್ ಹೋಗಿದ್ದ ಅಲ್ಲಿ ಅಂತ. ಏನು ನೋಡಿ ಗೈಸ್, ಆಫ್ ಮಾಡು ಆಗ್ನಂತೆಲ್ಲ ಅಂತಾನೆ, ಏನೋ ತೋರ್ಸಕ್ಕೆ. ಅವ್ನ ಡ್ರಾಪ್ ಮಾಡ್ಬಿಟ್ಟು ಮನೆಗೆ ಆಂಟಿ ಜೊತೆಗೆ ಸ್ವಲ್ಪ ಕೆಲ್ಸ ಐತೆ ನನ್ಗೆ. ಏನ್ ಕೆಲ್ಸ ಅಂದ್ರೆ ಟೈಲರ್ ಶಾಪ್ ಹೋಗೋದು. ನಮ್ಮ ಆಂಟಿ ಕರ್ಕೊಂಡು ತೆಗ್ದು ನನ್ನ ಕರ್ಕೊಂಡು ಡ್ರಾಪ್ ಮಾಡಿ, ನಮ್ 3 ಜನದ್ದು ಒಂದೇ ತರ ಫ್ರಾಕ್ಸ್, ನಂದು, ನನ್ನ ತಮ್ಮಂದು, ನಮ್ಮ ಅಕ್ಕಂದು. ಒಂದಿನ ನಮ್ಮ ಅಕ್ಕಂದೊಂದು ನಂದೊಂದು ಹಾಕೊಂಡು ಹೋಗ್ಬಿಟ್ಟಿದೆ ಗೈಸ್ ಫ್ರಾಕ್ಸ್ ನ. ಅಂದ್ರೆ ಇಟ್ಕೊಳವ, ಇದು ಮಾತ್ರ. ಓಕೆ ಗೈಸ್, ಅವ್ರ ಮನೆಗೆ ಹೋಗಿ ಅವನ್ನ ಡ್ರಾಪ್ ಮಾಡೋ ಮೇಲೆ ಸಿಕ್ಕಿದೆ. ನಮ್ಮ ಆಂಟಿ ಇವಾಗ ಟೈಲರ್ ಶಾಪ್ ಹತ್ರ ಕರ್ಕೊಂಡ್ ಬಂದಿದ್ದೀನಿ, ಅವರು ಏನೇನೋ ಸ್ಟಿಚ್ ಕೊಡ್ಬೇಕಂತೆ. ಓಕೆ ಮತ್ತೆ ಸಿಗ್ತೀನಿ. ನಮ್ಮ ಮನೆ ಲೇಡೀಸ್ಗಳಿದಾರಲ್ಲ, ಒಬ್ರಿಗಿನ್ನ ಒಬ್ರು ಗೈಸ್ ಎಷ್ಟು ಸ್ಯಾರಿ ತಗೊಂಬಂದಿದ್ದಾರೆ ಅಂದ್ರೆ ಮದ್ವೆಗೆ. ಅದು ಚೆನ್ನಾಗಿಲ್ಲ ತರೋದು, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಎಷ್ಟು ಸ್ಯಾರಿ ತಗೊಂಬಂದಿದ್ದಾರೆ. ಇವಾಗ ಫೈನಲ್ ಮಾಡಿದ್ದಾರೆ ಯಾವ್ದೋ ಒಂದು ಸ್ಯಾರಿನ. ಇವಾಗ ಡ್ರೈ ಕ್ಲಿನಿಕ್ ಕರ್ಕೊಂಡ್ ಬಂದಿದ್ದಾರೆ ನಮ್ಮ ಆಂಟಿ ಯಾವಾಗೂ ಇಲ್ಲ ಬರ್ತಾರೆ ಡ್ರೈ ಕ್ಲಿನಿಕ್ ಗೆ, ಚೆನ್ನಾಗಿ ಮಾಡ್ಕೊಂತಾರೆ ಡ್ರೈ ಕ್ಲಿನಿಕ್. ಮಾರ್ನಿಂಗ್ ಎಲ್ಲ ನಮ್ಮ ಅಮ್ಮನ ಜೊತೆ ಫುಲ್ ರೌಂಡ್ ಹಾಕಿ ಆಯ್ತು ಫುಲ್. ಇವಾಗ ನಮ್ಮ ಆಂಟಿ ಜೊತೆ ಬಂದಿದ್ದೀನಿ. ನಮ್ಮ ಆಂಟಿ ಫಸ್ಟ್ ಶಾಪ್ ಟೈಲರ್ ಶಾಪ್ ಐತಿ, ಇವಾಗ ಡ್ರೈ ಕ್ಲೀನ್ ಬಂದಾರೆ. ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾನೆ ನೋಡೋಣ ಬನ್ನಿ. ಇವಾಗ ಸೃಷ್ಟಿ ಫ್ಯಾನ್ಸಿಗೆ ಕರ್ಕೊಂಡ್ ಬಂದಾರೆ, ಇವಾಗ ಈಚ್ ಏನೋ ತಗೋಬೇಕಂತ ನಮ್ಮ ಆಂಟಿ. ಸೊ ಏನೋ ತಗೋಬೇಕು ನಮ್ಮ ಆಂಟಿ ಗೈಸ್. ಮತ್ತೆ ಬೀಟ್ ಶಾಪಿಗೆ ಕರ್ಕೊಂಡ್ ಬಂದಿದ್ದಾರೆ ನಮ್ಮ ಆಂಟಿ. ನನ್ ಮಗ ನೋಡಿ ಗೈಸ್, ನಂದಿಲ್ಲಿ ಚುಮ್ಕಾಸ್ ಎಲ್ಲ ಇಟ್ಟಿದೀನಿ, ಬಂದಿಲ್ ಕೂತವನ್ನೇ ಮ್ಯಾಚ್ ನೋಡ್ಕೊಂಡು. ಆ ಚುಮ್ಕಾಸ್ ಏನಾದ್ರು ಕಳ್ದೋಗ್ಲಿ, ನಿನ್ಗಿರೋದು ಈ ತರ ಆಡೋದಕ್ಕೇನ್ ಕಡಿಮೆ ಇಲ್ಲ ನನ್ ಮಗ. ಫೈನಲಿ ಎಲ್ಲ ಮುಗೀತು. ಇವಾಗ ನಮ್ಮ ಆಂಟಿನ ಡ್ರಾಪ್ ಮಾಡಿ ಮನೆಗೆ ಹೋಗ್ಬೇಕು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಇವತ್ತು ಫುಲ್ ಶಾಪಿಂಗ್ ಡೇನೇ ಆಗೋಗ್ಬಿಟ್ಟಿದೆ ಗೈಸ್. ನಮ್ಮ ಅಮ್ಮನ ಕರ್ಕೊಂಡು ಹೋಗೋದು, ನಮ್ಮ ಆಂಟಿ ಕರ್ಕೊಂಡು ಹೋಗೋದು ಇದೇ ಆಗೋಗ್ಬಿಡ್ತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದು ಮರಿಬೇಡಿ. ಓಕೆ ಬಾಯ್.